ಇದು ಪುನಃ ನೀನು ನಾಗಮಂಡಲ ಅಂತ ಒಂದು ಸಿನಿಮಾ ಇತ್ತು, ಅದನ್ನ ಕಂಡಿದ್ದೀನಾ? ಹಾಂ, ಇಲ್ಲ, ಆ ಸಿನಿಮಾ ಬಂದ ನಾನು ತುಂಬ ಚಿಕ್ಕವನಿದ್ದೆ. ಅದು ಹಾವಿನ ಸಿನಿಮಾ ಅಂತ ಹೇಳಿ ಅಮ್ಮ ಅಜ್ಜಿ ಇಬ್ಬರು ನನ್ನ ಮನೇಲೆ ಬಿಟ್ಬಿಟ್ಟು ಹೋಗಿದ್ರು, ನೆನಪಿದೆ. ಅದಾದ್ಮೇಲೆ ಸುಮಾರು ಸಲ ಟಿ ವಿಲಿ ಹಾಕಿದ್ರು, ನಾನು ನೋಡೋಕ್ಕಾಗಿಲ್ಲ ಅಷ್ಟೇ. ಎಂತ ಒಳ್ಳೆ ಸಿನಿಮಾ ಮಾರೇ, ಒಂದು ನೋಡ್ಲಿ ಅಂತ ಹೇಳ್ತಿಲ್ಲ ನೀನು. ಸಾಕ್ ನೀ ಅಂತ ಪಿಕ್ಚರ್ ಕಾಂತಿ ನಂಗೆ ಗೊತ್ತಿಲ್ಲನ. ನಿಮ್ಗೆ ಎಂತದ ಹಾದಿ ಬೀದಿ ರಂಪಾಟ, ಸುಮ್ಮನೆ ಪಪ್ಪ ಕಾಪದಿಲ್ಲ. ಏ ರಮೇಶ, ಅವ್ರದ್ದು ಪ್ರೀತಿ ಜಗಳ ಒಂಥರ ಚೆನ್ನಾಗಿರುತ್ತೆ ಕಣೋ. ಜಗಳ ಮಾಡ್ತಾ ಮಾಡ್ತಾನೆ ಪ್ರೀತಿ ಹುಟ್ಟೋದು. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡು, ಬಾ ಸುಮ್ಮನೆ. ಆದ್ರೂ ರಮೇಶ್ ಅಣ್ಣ, ಹುಟ್ಟಿಗೆ ಹುಷಾರಿದ್ದಿದ್ರೆ ಪುಟ್ಟ ಕಮಲಮ್ಮ ಇಬ್ರು ನಮ್ಮ ಊಟಕ್ಕೆ ಬರ್ಬೋದಿತ್ತು ಅಲ್ವಾ? ಎಂತ ಮಾಡೋಕ್ಕಾಗುತ್ತೆ ಟೀಚರಮ್ಮ. ಬನ್ನಿ ಬನ್ನಿ. ಓ ಪಟೇಲ್ರು, ಉಗ್ರಪ್ಪ ಅಂಕಲ್, ಸುಖಿ, ನೀವೇನಿಲ್ಲಿ? ಏನ್ ಭುವಿ, ಏನಿದು? ನಿಮ್ಮ ಮನೆಯವರೆಲ್ಲ ನನ್ನ ನೋಡಿ ಇಷ್ಟೊಂದು ಶಾಕ್ ಆಗ್ಬಿಟ್ರಲ್ಲ. ಮೊದಲು ಅವ್ರನ್ನೆಲ್ಲರನ್ನು ಮಾತಾಡಿಸ್ಬಿಟ್ಟು ಆಮೇಲೆ ಬರ್ತೀನಿ ಹತ್ರ. ಶಂಕರಣ್ಣ, ಕೊಂದು ಹಾಕೋ ರೇಂಜ್ಗೆ ನಿನ್ ಕಣ್ಣಲ್ಲಿ ಕೋಪ ಕಾಣಿಸ್ತಾ ಇದೆ. ನಾವು ಬಂದ್ರೆ ಜಗಳ ಆಡಕ್ಕಲ್ಲ, ದೇವ್ರ ಹತ್ರ ಹೋಗೋರ ಜೊತೆ ಜಗಳ ಆಡ್ತಾರ, ಅದು ನಾಗಮಂಡಲ ಪೂಜೆಗೆ ಹೋಗೋರ ಹತ್ರ. ಶಂಕರಣ್ಣ, ನಾವಿದನ್ನೆಲ್ಲ ಯಾವತ್ತೋ ಮರ್ತು ಬಿಟ್ಟಿದ್ದೀವಿ. ನೀನೇ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತಿದೀಯ. ಈಗಲಾದರೂ ಈ ಭುವಿಯಿಂದಾಗಿ ಈ ದ್ವೇಷ ಸ್ನೇಹದಲ್ಲಿ ಪರಿವರ್ತನೆ ಆಗಲಿ. ನಿಮ್ಮ ಜೊತೆ ಯಾವ ಸ್ನೇಹದ ಅಗತ್ಯನೂ ಇಲ್ಲ, ದ್ವೇಷದ ಅಗತ್ಯನೂ ಇಲ್ಲ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಅಪ್ಪಾಜಿ, ಏನಿದು ನೀವು ಹೀಗೆ ಮಾತಾಡ್ತಿರಲ್ಲ? ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕಿ. ಪಟೇಲ್ರು, ಉಗ್ರಪ್ಪ ಅಂಕಲ್ ಎಷ್ಟು ಒಳ್ಳೆಯವ್ರು ಗೊತ್ತಾ? ಭುವಿ, ಹೋಗ್ಲಿ ಬಿಡು. ಇಷ್ಟು ವರ್ಷ ದ್ವೇಷ ಒಂದೇ ದಿನಕ್ಕೆ ಸರಿ ಹೋಗುತ್ತಾ? ನಿಧಾನವಾಗಿ ಸರಿ ಹೋಗುತ್ತೆ. ನಮ್ಮ ಪಾಡಿನ ಹೋಗ್ತೀವಿ. ಏನ್ ಭುವಿ, ಬರ್ತೀಯ ಇಲ್ವಾಪ? ಅಪ್ಪಾಜಿ, ನಾನೇನು ಚಿಕ್ಕ ಮಗುನ ಯಾರ ಜೊತೆ ಹೋಗಬೇಕು ಯಾರ ಜೊತೆ ಹೋಗಬಾರ್ದು ಅನ್ನೋದನ್ನ ಬೇರೆಯವ್ರ ಹತ್ರ ತಿಳ್ಕೊಳಕ್ಕೆ? ಒಳ್ಳೇದು ಕೆಟ್ಟದು ನನಗೂ ಚೆನ್ನಾಗಿ ಗೊತ್ತಾಗುತ್ತೆ. ಶಂಕರಣ್ಣ, ನಾವೇನು ನಿನ್ನ ಮಗನ್ನ ಹೆಂಡದ ಅಂಗಡಿಗೆ ಕರಿತಿದ್ದೀವ? ನಾವು ನಾಗಮಂಡಲಕ್ಕೆ ಹೊರಟಿರೋದು. ಬನ್ನಿ ಅಂಕಲ್, ಇವ್ರ ಮಾತು ಯಾರು ಕೇಳ್ತಾರೆ? ಸ್ವಲ್ಪ ಹೊತ್ತಿಗೆ ಎಲ್ಲರೂ ಸರಿ ಹೋಗ್ತಾರೆ. ಬಾ ಎಲ್ರಿಗೂ, ಬೇಗ ಬನ್ನಿ. ಚಿಕ್ಕಂಡಿಗಳೇ, ಒಂದು ನಿಮಿಷ, ಅವ್ರ ಮಾತು ಕೇಳಿ. ದನಗಳು ಹೇಳ್ತೀರ ನಿಮ್ಮ ಒಳ್ಳೇದಕ್ಕೆ. ಬಾಯಿ, ಯಾರೋ ನೀವು ನಮ್ಮ ಮನೇಲಿ? ಆಫ್ಟರ್ ಆಲ್ ಒಬ್ಬ ಕೆಲಸದವನು. ಕೆಲಸದವನು ಹೇಗಿರ್ಬೇಕೋ ಹಾಗಿರ್ಬೇಕು. ಜಾಸ್ತಿ ಬಾಲ ಬಿಚ್ಚಿದ್ರೆ
ನನ್ನ ಮಾತು ಕೇಳು. ಭುವಿ! ಹೇ! ದಣಿಗಳೇ, ಅವ್ರು ನಾಗಮಂಡಲಲ್ಲಿ ಸಿಕ್ತಾರೆ, ದೇವ್ರ ಹತ್ರ ಕೇಳ್ಕೊಳ್ಳೋಣ. ನೀವು ಬೇಸರ ಮಾಡ್ಕೋಬೇಡಿ, ಬನ್ನಿ. ಯಾಕೆ ಗಾಡಿ ನಿಲ್ಸಿದ್ದು? ಏನು ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ ಭುವಿ, ಜಸ್ಟ್ ಡ್ರಿಂಕ್ಸ್ ಬ್ರೇಕ್ ಅಷ್ಟೇ. ಡ್ರಿಂಕ್ಸಾ? ಸೂಪರ್. ಭುವಿ, ನಾವು ನಾಗಮಂಡಲ ಪೂಜೆಗೆ ಹೋಗ್ತಾ ಇಲ್ಲ. ಗೊತ್ತು ಪಟೇಲ್ರೆ, ನೀವು ಅಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾಗಿದ್ರೆ ನಾನ್ಯಾಕೆ ನಿಮ್ಮ ಗಾಡಿ ಹತ್ತುತ್ತಿದ್ದೆ. ಭುವಿ, ಪಟೇಲ್ರಂದು ಯಾಕಪ್ಪ ಕರಿತಿ? ಮಾವ ಅಂತ ಕರಿಯಪ್ಪ, ಚೆನ್ನಾಗಿರುತ್ತೆ. ಮಾವನ? ಪಟೇಲ್ರು ಮಾವನ? ಹೇಗೆ? ಅದ್ಯಾವುದೋ ಒಂಥರ ವರ್ಷೆಯಲ್ಲಿ ನಾನಿಂಗ್ ಮಾವ ಆಗ್ಬೇಕಂತಪ್ಪ ಉಗ್ರಪ್ಪ ಹೇಳ್ತಾ ಇರ್ತಾನೆ. ನಮ್ಮ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಅದೇನೋ ಒಂಥರ ದೂರದ ಸಂಬಂಧ ಇದೆಯಂತೆ. ಸಂಬಂಧ ದೂರದ್ದ ಅಥವಾ ಈಗ ದೂರ ಆಗಿರೋದು ನನಗೆ ಗೊತ್ತಿಲ್ಲ. ಆದರೆ ಈ ದೂರ ಆಗಿರೋ ಸಂಬಂಧ ನಿನ್ನಿಂದ ಹತ್ತ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಊರಿಗೆ ಒಳ್ಳೇದಾಗುತ್ತಂತಾದ್ರೆ ಎರಡು ಕುಟುಂಬ ಒಟ್ಟಾಗೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಭುವಿ? ಎರಡು ಹಕ್ಕಿಗಳು ಜೋಡಿ ಆಗಿರ್ತವೆ ಅಂದ್ರೆ ಬೇರೆ ಮಾಡಕ್ ನಾವ್ಯಾರು ಉಗ್ರಪ್ಪ? ಪಟೇಲ್ರೆ, ಯಾವೆರಡು ಹಕ್ಕಿ? ಸುಗನ್ಮತಿ, ಏನು ಮಾತಾಡ್ತಿದ್ದಾರೆ ಇವರು? ಡ್ಯಾಡಿ, ಹೋಗಿ ಡ್ಯಾಡಿ ನೀವು. ಹೂವಿ, ಇವಾಗ ಅದೆಲ್ಲ ಮಾತಾಡೋ ಟೈಮ್ ಅಲ್ಲ, ಇವಾಗ ಡ್ರಿಂಕಿಂಗ್ ಟೈಮ್, ಪಾರ್ಟಿ ಟೈಮ್. ಹಾಂ ಕುಡಿ. ಈ ಊರಿಗೂ ಮಾರನೇ ದಿವಸ ಅದೇನೋ ಸೇಂದಿ ಅಂತ ಕುಡಿದು ಬಾಯೆಲ್ಲ ಗಬ್ಬೆದೋಗಿತ್ತು. ಒಳ್ಳೆ ರಮ್ಮ ಸ್ಕಾಚೋ ವಿಸ್ಕಿನ ಇದ್ರೆ ಕುಡಿಯೋಣ. ಸ್ಕಾಚು ವಿಸ್ಕಿ ಎಲ್ಲ ಮಾಮೂಲು ಭುವಿ, ಅಂಥದ್ದು 1000 ಬ್ರ್ಯಾಂಡ್ ನೋಡಿದ್ದಾನೆ ಸಿಟಿಲಿ. ದೇವತೆಗಳು ಕುಡಿತಾರ ಸುರಪಾನ, ಅದನ್ನ ಕುಡಿ, ಒಂದು ಸಲ ಅದು ರುಚಿ ನೋಡು. ತಗೊಂಬಾರಪ್ಪ. ಡ್ಯಾಡಿ, ಏನಿದು ಸರ್ಪ್ರೈಸ್? ಸುಖಿ, ನಿಮ್ಮಪ್ಪ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಬಿಟ್ಟು ರಾಮರಸ ತಯಾರು ಮಾಡಿದ್ದಾರೆ. ಒಂದು ಗುಡ್ಕು ಕುಡಿದ್ರೆ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಬಂದು ಇಲ್ಲೇ ಡ್ಯಾನ್ಸ್ ಮಾಡ್ತಾರೆ. ಅಂಕಲ್, ಫುಲ್ ಬಾಟ್ಲು ರಮ್ಮು ವಿಸ್ಕಿ ಕುಡ್ದಾಗ್ಲೇ ಈ ಬಾಡಿ 6 ಅಡಿ ಕಟ್ಔಟ್ ಅಲ್ಲಾಡ್ಲಿಲ್ಲ. ಅಂಥದ್ರಲ್ಲಿ ಇದ್ಯಾವ ಲೆಕ್ಕ? ಕುಡಿಯೋಣ, ಅದೇನಾಗುತ್ತೆ ನೋಡೇ ಬಿಡೋಣ. Yeah.